Sudden, forever on fire. ಹರಿಯಾಣದಲ್ಲಿ ಬಿಜೆಪಿಗೆ ಹ್ಯಾಟ್ರಿಕ್ ಗೆಲುವು ಬಹುತೇಕ ಫಿಕ್ಸ್. ಯಾರು ಊಹಿಸಿರದಂಥ ರೀತಿಯಲ್ಲಿ ಬಿಜೆಪಿಯಲ್ಲಿ ಜಯಭೇರಿಯನ್ನು ಬಾರಿಸೋದು ಪಕ್ಕಾ ಆಗ್ತಾ ಇದೆ. ಹಾವು ಏನು ಆಟದ ಥರ ಇತ್ತು ಬೆಳಗ್ಗೆಯಿಂದನೂ ಕೂಡ. ಒಮ್ಮೆ ಈ ಶೇರ್ ಮಾರ್ಕೆಟ್ ಇರುತ್ತಲ್ಲ ಆ ಥರ, ಒಮ್ಮೆ ಪೂರ್ತಿ ಮೇಲೆ ಹೋಗುತ್ತೆ ಮತ್ತೊಮ್ಮೆ ಕೆಳಗಡೆ ಬೀಳ್ತಲ್ಲ, ಆ ಥರ ಆಗ್ತಾ ಇತ್ತು ಬೆಳಗ್ಗೆಯಿಂದನೂ ಕೂಡ. ಆದರೆ ಇದೀಗ ಬಹುತೇಕ ಬಿಜೆಪಿ ಮೂರನೇ ಅವಧಿಗೆ ಅಧಿಕಾರವನ್ನು ಮಾಡುವುದು ಪಕ್ಕಾ ಆಗ್ತಾ ಇದೆ. ಮ್ಯಾಜಿಕ್ ನಂಬರನ್ನು ದಾಟಿಕೊಂಡು ಬಹುಮತದ ಕಡೆಗೆ ಕಮಲ ಪಡೆ ದಾಪುಗಾಲಿಡ್ತಾ ಇದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಕೈ ಹಿಡಿಲಿಲ್ಲ. ಅಲ್ಲಿನ ಮತದಾರ ಸಾಕಷ್ಟು ಇಶ್ಯೂಗಳಂತೂ ಇತ್ತು. ಇಶ್ಯೂಗಳಿಗೇನು ಕೊರತೆ ಇರಲಿಲ್ಲ ಹರಿಯಾಣದಲ್ಲಿ. ಅದು ರೈತರ ಪ್ರತಿಭಟನೆಗಳಾಗಬಹುದು, MSP ಕಾನೂನುಬದ್ಧಗೊಳಿಸಿ ಅನ್ನೋ ವಿಚಾರ ಆಗಬಹುದು, 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡ್ಕೊಳ್ಳಿನ ವಿಚಾರದಲ್ಲಾಗಬಹುದು. ಎಲ್ಲ ವಿಚಾರಗಳಲ್ಲಿಯೂ ಕೂಡ ಹರಿಯಾಣದಲ್ಲಿ ಸಾಕಷ್ಟು ಹೋರಾಟಗಳಾಗಿದ್ವು. ಇದರ ಹೊರತಾಗಿಯೂ ಹರಿಯಾಣದಲ್ಲಿ BJP ತನ್ನ ಈ ವೈಫಲ್ಯಗಳನ್ನು ಮುಚ್ಚಿಕೊಳ್ತಾ ಅಥವಾ ಜನಗಳ ಮನಸ್ಸಿನಿಂದ ಆ ವೈಫಲ್ಯವನ್ನು ಆಚೆ ಇಡುವಲ್ಲಿ ಅದು ಯಶಸ್ವಿ ಆಯಿತಾ ಅಂತ ಒಂಥರ ಎಕ್ಸಿಟ್ ಪೋಲ್ ಇದೆಯಲ್ಲ, ಈ ಎಕ್ಸಿಟ್ ಪೋಲ್ ತಲೆ ಕೆಳಗಾಯಿತು. ಕಾಂಗ್ರೆಸ್ 55 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಎಕ್ಸಿಟ್ ಪೋಲಲ್ಲಿ ಹೇಳಿತ್ತು. ಈ 55 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಲಾಗಿತ್ತು ಎಕ್ಸಿಟ್ ಪೋಲ್. ಆದರೆ ಕಾಂಗ್ರೆಸ್ ಮುನ್ನಡೆ ಪಡೆದಿರುವುದು 36 ಕ್ಷೇತ್ರಗಳಲ್ಲಿ ಮಾತ್ರ. ಇದನ್ನು ಕೂಡ ಮುನ್ನಡೆ. ಇನ್ನೂ ಕೂಡ ಅನೇಕ ಕ್ಷೇತ್ರಗಳ ಫಲಿತಾಂಶ ಬರುವುದಿದೆ. 48 ಕ್ಷೇತ್ರಗಳಲ್ಲಿ ಈಗ ಆಲ್ರೆಡಿ ಗೆಲುವು ಕಂಡಿರೋದು BJP. ಸಾಕಲ್ಲ? ಸೊ 48 ಕ್ಷೇತ್ರಗಳು ಎನಫ್ BJPಗೆ. ಸರಳ ಬಹುಮತ ಅಂತ ಕನ್ಸಿಡರ್ ಮಾಡಿಕೊಂಡ್ರೂ ಕೂಡ 46 ಸಾಕು. 48 BJP ಗೆದ್ದಾಗಿದೆ ಅಂತ ಹೇಳಿದ್ಮೇಲೆ ಅಂಥ ಒಂದು ದೊಡ್ಡ ಕುತೂಹಲನ ಉಳ್ಕೊಳ್ಳಲ್ಲ. ಇರೋ 90 ಸೀಟ್ಗಳ ಪೈಕಿ 45 ಅಂದರೆ ಅರ್ಧ, 45 ಮೇಲೆ 1 ಬಹುಮತ, ಸರಳ ಬಹುಮತ. 48 ಆಗಿರೋದ್ರಿಂದ ಇನ್ನೂ ಕೂಡ ಅನೇಕ ಕ್ಷೇತ್ರಗಳಲ್ಲಿ ಫಲಿತಾಂಶ ಬರುವುದು ಬಾಕಿ ಇದೆ. INLD 2ರಲ್ಲಿ ಅವರು ಗೆದ್ದುಕೊಂಡಿದ್ದಾರೆ. ಒಂದು ಕಡೆ ಅದರ್ಸು 4ರಲ್ಲಿದ್ದಾರೆ. ಇವ್ರು ಯಾರಾದ್ರೂ ಸೇರಿಕೊಂಡ್ರೂ ಕೂಡ ಹರಿಯಾಣದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಅಧಿಕಾರ ಮಾಡೋದು ಕಷ್ಟ. ಅಧಿಕಾರವನ್ನು ಮರಿಬೇಕು ಕಾಂಗ್ರೆಸ್ನಲ್ಲಿ. ಸೊ ಹಾಗಾಗಿ ಸತತ 3ನೇ ಬಾರಿಗೆ BJP ಹರಿಯಾಣದಲ್ಲಿ ಅಧಿಕಾರವನ್ನು ಮಾಡುವುದು ಪಕ್ಕಾ ಆಗ್ತಾ ಇದೆ.